ಕೊಯ್ತಾ ಇದ್ದೀನಿ. 4:15 ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್. ನಾನು ಲಾವಣ್ಯ. ಮನೇಲಿ ಎತ್ಕೊಂಡೆ ಮೊಬೈಲು ಸ್ಟಾರ್ಟ್ ಮಾಡೋಣ ವಿಡಿಯೋ. ತುಂಬ ದಿನ ಆಯಿತು ವಿಡಿಯೋ ಯಾವುದೂ ಹಾಕಿರಲಿಲ್ಲ ಮತ್ತು ಸ್ಟಾರ್ಟು ನಾನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಮನೇಲಿ ರೆಸ್ಟ್ ಮಾಡೋಣ ಸ್ವಲ್ಪ ಅಂತ ಅಂದ್ಕೊಂಡು ನಾನು ವಿಡಿಯೋ ಯಾವುದು ಮಾಡ್ಕೊಂಡಿರಲಿಲ್ಲ. ಯಾಕೋ ಇದು ಕಮ್ಮಿ ಆಗೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಎತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಅಮ್ಮ ಕಾಲ್ ಮಾಡಿದ್ದು ಮಾತಾಡಿಕೊಂಡು ಹಾಗೆ ಹೋಗ್ತಾಯಿದ್ದೀನಿ. ಪಾಪ ಕರ್ಕೊಬರೋಣ ಅಂತ ಹೋಗ್ತಿದ್ದೀನಿ. ನೋಡೋಣ ಹೆಂಗೋಗುತ್ತೆ ಏನು, ಯಾವ ಪ್ಲ್ಯಾನು ಇಲ್ಲ. ಇದು ವಿಡಿಯೋ ನಾಳೆ ಒಂದು ಫೋಟೋಶೂಟ್ ಇದೆ ನನ್ನ ಫ್ರೆಂಡ್ದು. ಅದು ನಾಳೆ ಆಗುತ್ತಾ ಅಂತಲೂ ಗೊತ್ತಿಲ್ಲ ನನಗೆ. ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲಿ ಸೈನ್ ಮಾಡಬಾರ್ದ ಅಲ್ಲಿ. ಬೇ ಪಾಪ ಕೊಡು, ನಾನು ಹಾಕೋತೀನಿ, ಕೊಡು. ಬಾಯ್ ಮಾಡು. ಹಲೋ ಗಾಯ್ಸ್, ಮತ್ತೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಮನೆ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಇವತ್ತು ಒಂದು 3-4 ಸಲ ಹತ್ತಿಳಿದಿದ್ದೀನಿ ಅಂತ ಅನಿಸುತ್ತೆ. ಕೆಳಗಡೆಗೂ ಮೇಲ್ಗಡೆಗೂ ಅಷ್ಟು ಓಡಾಡ್ತಾ ಇದ್ದೀನಿ. ಯಾಕೂ ಗೊತ್ತಿಲ್ಲ, ಇತ್ತೀಚೆಗೆ ಊರಿಗೆ ಹೋಗೋದೇ ಆಗಿರ್ಬೋದು, ಇಲ್ಲ ಅಂದರೆ ಇಲ್ಲೇ ಸುತ್ತಾಡೋದೇ ಆಗಿರ್ಬೋದು, ಎವಿ ಓಡಾಟ ಆಗ್ಬಿಟ್ಟೈತೆ. ಮನೇಲಿ ಒಂದು ಕಡೆ ಅಂತೂ ಇರ್ದಿಲ್ಲ. ಒಂದಿನ ಇದ್ದರೆ ಒಂದಿನ ಮನೇಲಿರಲ್ಲ, ಆ ಥರ ಆಗ್ಬಿಟ್ಟೈತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಹೋಗ್ಬೇಕಾಗಿರೋ ಅನಿವಾರ್ಯ ಬರುತ್ತೆ. ಸುಮ್ಮನೆ ಓಡಾಡ್ತಿಲ್ಲ, ಫ್ರೀ ಬಸ್ಸು ಅಂತ ಅಂದ್ಬಿಟ್ಟು ಹೋಗ್ಬೇಕಾಗಿರೋ ಅನಿವಾರ್ಯ ಬರುತ್ತೆ, ಹೋಗ್ತಾ ಇರ್ತೀನಿ ಅಷ್ಟೇ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನಾನೇ ಅಂತ ಯೂಸ್ ಮಾಡ್ಕೊಂಡಿರೋದು ಜಾಸ್ತಿ ಫ್ರೀ ಬಸ್ನ ಫೆಸಿಲಿಟೀಸ್ನ. ಇವಾಗ ಏನಕ್ಕೆ ಹೋಗ್ತಾ ಇರೋದು ಅಂತ ಅಂದರೆ, ನನ್ನ ಫ್ರೆಂಡುದು ಅದೇ ಫೋಟೋಶೂಟ್ ಇದೆ ನಾಳೆ ಅಂತ ಹೇಳಿದ್ನಲ್ಲ, ಅವಳಿಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಟೌನಿಗೆ ಹೋಗ್ತಿದ್ದೀವಿ. ಅಂದ್ಕೊಂಡೆ ಬೇರೆ ಥರ ಹೋಗ್ತಿದ್ದೀವಿ. ಅಲ್ಲಿ ಯಾವ ಥರ ಡ್ರೆಸ್ಗಳು ಸಿಗುತ್ತೆ ಅಂತ ಗೊತ್ತಿಲ್ಲ. ತೋರಿಸೋಣ ಸ್ವಲ್ಪ ಅದನ್ನು, ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ, ಯಾವ ಥರ ಡ್ರೆಸ್ಸು ಅಂತ ಅಂದ್ಬಿಟ್ಟು. ಬಜೆಟ್ ಫ್ರೆಂಡ್ಲಿಯಾಗಿ ಫೋಟೋಶೂಟ್ ಮಾಡ್ಕೋತಾ ಇರೋದು. ಏನು ಜಾಸ್ತಿ ರಿಸಾರ್ಟಲ್ಲಿ ಇಲ್ಲ ಬುಕ್ ಮಾಡ್ಕೊಂಡು ಈವೆಂಟ್ಸಲ್ಲಿ ಆ ಥರ ಎಲ್ಲ ನಾವು ಮಾಡ್ತಾಯಿಲ್ಲ. ಬಜೆಟ್ ಫ್ರೆಂಡ್ಲಿಯಾಗಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀವಿ. ನಾಳೆ ಬೇರೆ ಅದೇ ಹೇಳಿದ್ನಲ್ಲ, ಫಸ್ಟೇ ಲಕ್ಷ ದೀಪೋತ್ಸವ ಇದೆ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಸೋಮೇಶ್ವರ ದೇವಸ್ಥಾನದಲ್ಲಿ ಪರ್ಮಿಷನ್ ಸಿಕ್ತು ಅಂತ ಅಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಹೋಗ್ಬೇಕಾಗತ್ತೆ ಅಷ್ಟೇ. ಈಗ ಅದಕ್ಕೆ ಪ್ರಿಪ್ರೇಷನ್ ತಗೊಬರೋಣ, ಏನೇನು ಬೇಕು ಆಕ್ಸೆಸರೀಸ್ ಅಂತ. ಮಾಗಡಿಲಿ ಇಷ್ಟು ವರ್ಷ ಇದ್ರೂ ನಾನು ಯಾವ ರೋಡ್ ಹೇಳಿರ್ತೀನಿ ಅಲ್ಲಿಗೆ ಬರಲ್ಲ ಎಕ್ಸಾಕ್ಟಾಗಿ. ಸುತ್ತಾಡ್ಕೊಂಡು ಸುತ್ತಿ ಬಳಸಿ, ಅದಕ್ಕೆ ಹೇಳೋದು ಕಮ್ಮಿ ಕುಡಿಬೇಕು ಅಂತ. ಅದಕ್ಕೆ ಹೇಳೋದು ಕಮ್ಮಿ ಕುಡಿಬೇಕು ಅಂತ. ಇಷ್ಟೊತ್ತಿಗೆ ಕುಡ್ಕ ಬಂದ್ಬಿಡ್ತೀರಾ ನಮ್ಮ ತಲೆ ತಿನ್ನಕ್ಕೆ. ಎಲ್ಲಿಂದ ಬರ್ತೀರಾ ನೀವುಗಳು? ಪಾಪ ಪಾಪ ನಿಲ್ಸಿಸು ಮತ್ತೆ ಅಲ್ಲಿ ಪಾರಮ್ಮನ್ನು ಓಡಿಸ್ತಾರ. ಪಾರಮ್ಮನ್ ಓಡಿಸ್ಬಿಡು. 9 ತಿಂಗಳು ಬರೋ ಮಗ ಈಗಲೇ ಬಂದ್ಬಿಡ್ಲಿ, ಇಲ್ಲೇ ಡೆಲಿವರಿ ಮಾಡ್ಕೊಂಡು ಹೋಗ್ಲಿ ಅವಳು ಊರಿಗೆ ಅಂತ, ಪಾಪು ಸಮೇತ. ಎಷ್ಟೋ ದಿನ ತೆಗ್ದೋನು ಹೋಗಿ ನೋವಾಗೋಯ್ತು.
ಏಟಾಗಿತ್ತು ಅಕ್ಕಲೇ ಏಟಮ್ಮ MPM ಫ್ಯಾಷನ್. ಇವ್ಯಾವು ಗೋಲ್ಡ್ ಅಲ್ಲ ಫ್ರೆಂಡ್ಸ್, ಆರ್ಟಿಫಿಷಿಯಲ್. ಅಂಗಡಿಲಿ ಇರೋರೆಲ್ಲ ಬಂದು ತಗೊಳ್ಳಿ ಅಂತ. ಮಸ್ತಾಗಿ ಮಾಡಿರೋದು ಇದು. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಚೆನ್ನಾಗಿದೆ. ಹಾಗೆ ವೆಲ್ಕಮ್ ಬ್ಯಾಕ್. ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಅದೇ ಹೇಳಿದ್ನಲ್ಲ ಫೋಟೋ ಶೂಟು ಅಂತ ಅಂದ್ಬಿಟ್ಟು ನಿನ್ನೆ ಅದು ಪರ್ಮಿಷನ್ ಕೊಡಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ. ಹಂಗಾಗಿ ಶ್ರವಣದುರ್ಗ ಅಲ್ಲಿ ಫೋಟೋ ಶೂಟಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಅವತ್ತು ಬೇರೆ ಪ್ಲ್ಯಾನ್ ಇತ್ತು. ಬೆಳಗ್ಗೆ ಹೋಗ್ಬೇಕಾಗಿರುವಂಥ ಕೆಲಸ ಬಂದಿತ್ತು. ಹಂಗಾಗಿ ನಾವು ಹೊರಟಿದ್ವಿ. ನಾವು ಹೋಗ್ಬೇಕಾಗಿರೋ ಪ್ಲೇಸೇ ಬೇರೆ ಆಗಿತ್ತು, ಅದು ಹೋಗ್ಬೇಕಾಗಿರೋ ಪ್ಲೇಸೇ ಆಗಿತ್ತು. ಅಂದರೆ ಆಫೀಸ್ ಕಡೆಯಿಂದ ಹೋಗ್ಬೇಕಿತ್ತು. ಹಂಗಾಗಿ ನಾವು ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು, ಅಷ್ಟು ದೂರ ಹೋಗಿದ್ವಲ್ಲ ಅಂದ್ಬಿಟ್ಟು ನಾವಿಲ್ಲಿ ಅಲ್ಲೇ ಹತ್ರ ಆಗಿರುವಂಥ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ಯಾವ ಬೆಟ್ಟ ಅಂತ ಅಂದರೆ ಕೂಟ್ಕಲ್ ತಿಮ್ಮಪ್ಪ ಬೆಟ್ಟ. ಇದು ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು ಕೂಟ್ಕಲ್ ಅನ್ನೋ ಊರಲ್ಲಿ ಬರುತ್ತೆ. ಇದು ಯಾವ ರೂಟಲ್ಲಿ ಅಂತ ಅಂದರೆ ರಾಮನಗರದಿಂದ ಮಾಗಡಿಗೆ ಬರೋ ರೂಟು 3 ಇದ್ದಾವೆ. ಅಂದರೆ ರಾಮನಗರದಿಂದ ಬರ್ಬೇಕಾದ್ರೆ ಜಾಲಮಂಗ್ಲ ಮತ್ತು ಲಕ್ಷ್ಮೀಪುರ ಮತ್ತು ಅಜ್ನಳ್ಳಿ ಕೂಟ್ಕಲ್ ಆ ರೂಟಲ್ಲಿ ಬರುತ್ತೆ. ನೀವು ಬಸ್ಸಲ್ಲಿ ಬರ್ತಿದ್ದೀರಾ ಅಂತಂದರೆ ಕೂಟ್ಕಲ್ ಮಾಗಡಿ ಆ ಬಸ್ ಹತ್ತಿದ್ರೆ ನೀವು ಈ ಬೆಟ್ಟಗೆ ಬರ್ಬೋದು. ಮತ್ತು ಓನ್ ವೆಹಿಕಲ್ ಇದ್ದರೆ ಚೆನ್ನಾಗಿರುತ್ತೆ. ಈ ಬೆಟ್ಟ ಮೇಲ್ಗಡೆನೇ ಹೋಗೋದ್ರಿಂದ ಓನ್ ವೆಹಿಕಲಲ್ಲಿ ಬಂದರೆ ನೀವು ಬೆಟ್ಟದ ಮೇಲ್ಗಡೆನೇ ಬರ್ಬೋದು. ಇಲ್ಲ ಹತ್ತುತ್ತೀವಿ ಅಂತ ಅನ್ನೋರು ಅಷ್ಟೇ ಬಸ್ಸಲ್ಲಿ ಬಂದರೂ ನಡೆಯುತ್ತೆ. ಮತ್ತು ಶ್ರೀನಿವಾಸ ದೇವರು ಇರೋದ್ರಿಂದ ಶ್ರಾವಣ ಟೈಮಲ್ಲಿ ಈ ತುಂಬ ರಶ್ ಇರುತ್ತೆ ಅಂತಲೇ ಹೇಳ್ತೀನಿ ಈ ಬೆಟ್ಟಗೆ. ಈ ಒಕ್ಕಲು ಅಂದರೆ ತಿಮ್ಮಪ್ಪನ ಒಕ್ಕಲು ಇರುವಂಥವ್ರು ಇಲ್ಲಿಗೆ ಬರ್ತಾರೆ ಜಾಸ್ತಿ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಮತ್ತು ನಮ್ಮೂರಿಂದನೂ ಇದ್ದಾರೆ ಇಲ್ಲಿ ಬೆಟ್ಟಕ್ಕೆ ಬರೋರು. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಚೇತು 2ನೇ ಸಲ ಬಂದಿರೋದು. ಹಂಗಾಗಿ ಇದು ಕರ್ಕೊಬಂದಿರೋದು. ಫುಲ್ ಮೇಲ್ಗಡೆಗೆಲ್ಲ ಹತ್ಬೋದು. ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದ್ರೂ ಹತ್ಕೊಂಡು ಹೋಗ್ಬೋದು. ನಮ್ಮ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಬೆಟ್ಟ ತುಂಬ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಬೋದು. ಆ ಥರ ಬೆಟ್ಟ ಫುಲ್ಲು ನೇಚರಲ್ಲಿ ಚೆನ್ನಾಗಿದೆ ಹತ್ತಕ್ಕೆ. ಮತ್ತು ಇಲ್ಲಾಂತಂದರೆ ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಅಂತಂದ್ರೂ ಮಾಡ್ಬೋದು. ಇಲ್ಲಾಂದರೆ ನಾವು ಹೊರಗಡೆಯಿಂದ ಸ್ನ್ಯಾಕ್ಸ್ ತೊಗೊಬಂದು ತಿನ್ಕೊಂಡು ಎಂಜಾಯ್ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು. ಚೆನ್ನಾಗಿದೆ ಬೆಟ್ಟ. ದೇವಸ್ಥಾನದ ಹಿಂದೆಯಿಂದನೂ ಹತ್ಬೋದು ಮತ್ತು ದೇವಸ್ಥಾನದ ಪಕ್ಕದಲ್ಲೂ ಹತ್ಬೋದು. ಇಲ್ಲಿ ಈ ಬೆಟ್ಟದಲ್ಲಿ ಎಷ್ಟೊಂದು ಶೂಟಿಂಗ್ಗಳು ನಡೆದಿದೆ. ಫಿಲಮೇ ಆಗಿರ್ಬೋದು, ಸೀರಿಯಲ್ಸೇ ಆಗಿರ್ಬೋದು, ಶೂಟಿಂಗ್ಗಳು ನಡೀತಾನೆ ಇರುತ್ತೆ. ಸ್ಯಾಟರ್ಡೆ ಸಂಡೇ ನಡೆಯುತ್ತೆ ಅಂತ ಅನ್ಕೋತೀನಿ ಇಲ್ಲಿ ಶೂಟಿಂಗ್ಸ್ಗೆ. ಶೂಟಿಂಗ್ ಇದ್ದಾಗೂ ಬಂದು ನೋಡ್ಬೋದು ಬೇಕಾದರೆ. ಅವರು ಹೇಳ್ತಾರೆ ಅಂತ ಅನಿಸುತ್ತೆ. ಅಂದರೆ ಫಸ್ಟೇ ಪರ್ಮಿಷನ್ ತೊಗೊಂಡಿರ್ತಾರೆ ಅಂತ ಅನಿಸುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶೂಟಿಂಗ್ ಎಲ್ಲ ನಡೆಯುತ್ತೆ ಬೆಟ್ಟದಲ್ಲಿ. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ನೀವು ನೇಚರ್ನ ಇಷ್ಟಪಡೋರು, ಪ್ರಕೃತಿನ ಜಾಸ್ತಿ ಅಂದರೆ ಆ ಪ್ರಕೃತಿಯಲ್ಲೇ ನಾವು ಕಾಲ ಕಳಿಬೇಕು ಅಂತ ಅನ್ನೋರು ಒಂದಿನ ಪೂರ್ತಿನ ಇಲ್ಲಿ ಬರ್ಬೋದು. ಬೆಂಗಳೂರಿಂದ ಬರ್ತೀನಿ ಅಂತಂದರೆ ಮಾಗಡಿಗೆ ಬಂದೇ ಬರಬೇಕಾಗತ್ತೆ. ಇಲ್ಲ ಅಂತಂದರೆ ರಾಮನಗರದಿಂದನೂ ಬರ್ಬೋದು. ಬೆಂಗಳೂರಿಂದ ಬರ್ತೀನಿ ಅಂತ ಅನ್ನೋರು ರಾಮನಗರದಿಂದ ಬಂದರೆ ಸ್ವಲ್ಪ ದೂರ ಆಗುತ್ತೆ, ಮಾಗಡಿಯಿಂದ ಬಂದರೆ ಸ್ವಲ್ಪ ಹತ್ರ ಆಗುತ್ತೆ ಅಂತ ಅನ್ಕೋತೀನಿ. I sit on the fields and hear the cheap beep beep blues from somewhere. My breath and light run together. In the sky I saw it and she gave me a single flower. I hope your future is warm and bright. In the meantime, brush your innocent hair. Feel warm inside. You let me know I'm filled. So if you are hit by your ruthless fire, instead of you. Instead of you.
it's just like seeing myself. Such an insane society, but you're no exception. You will meet with disaster. That's why I hope your future is warm and bright. In the meantime, brush your innocent hair. Feel warm inside. You let me know I'm filled. So if you are hit by a ruthless fire, instead of you, instead of you, oh, 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 yeah. I don't need much, as long as you're happy now. We can never be like if you don't, no matter what, I'll protect you. I don't need much, as long as you're happy now. We can never be like if you don't, no matter what, I'll protect you.